ನಗರದ ಕಿಲ್ಲೆ ಬೃಹನ್ಮಠದಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ 56ನೇ ವರ್ಷದ ಜನ್ಮ ದಿನಾಚರಣೆ 30ನೇ ವರ್ಷದ ಪಟ್ಟಾಧಿಕಾರದ ವರ್ಧಂತಿ ಮಹೋತ್ಸವವನ್ನು ನೂರಾರು ಭಕ್ತರ ಇಚ್ಛೆಯ ಮೇರೆಗೆ ಹಮ್ಮಿಕೊಳ್ಳಲಾಗಿತ್ತು. ಬೇಸಿಗೆ ಶಿಬಿರವಾದ ವೇದ ಅಧ್ಯಯನದ 145 ಶಿಬಿರಾರ್ಥಿಗಳಾದ ಜಂಗಮ ಒಟುಗಳಿಂದ ಪ್ರಾರ್ಥನಾ ಗೀತೆಯಾಗಿ ವೇದಘೋಷದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಶ್ರೀಮಠದ ಶ್ರೀಗಳು ಸುಲ್ತಾನ್ಪುರ ಬೃಹನ್ಮಠದ ಪೂಜ್ಯ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಇನ್ನಿತರ ಮಠಾಧೀಶರೊಂದಿಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜ್, ವಿಧಾನ ಪರಿಷತ್ ಸದಸ್ಯರಾದ ಕೆ ವಸಂತಕುಮಾರ್, ಮಹಾನಗರ ಪಾಲಿಕೆ ಹಿರಿಯ ಸದಸ್ಯರಾದ ಜಯಣ್ಣ, ದರೂರ್ ಬಸವರಾಜ್ ಪಾಟೀಲ್, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಎಸ್ಎಲ್ ಕೇಶರೆಡ್ಡಿ ಭಾಗವಹಿಸಿ ಸನ್ಮಾನಿಸಿ ಶ್ರೀಗಳೊಂದಿಗೆ ಬೃಹದಾಕಾರದ ಕೇಕ್ ಕತ್ತರಿಸುವಲ್ಲಿ ಪಾಲ್ಗೊಂಡರು. ನಂತರ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಜನ್ಮ ದಿನಾಚರಣೆಗೆ ಆಗಮಿಸಿದ ಸರ್ವ ಶ್ರೀಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ನಂತರ ಸರ್ವ ಸದ್ಭಕ್ತರು ಕಿಲ್ಲೆ ಶ್ರೀಗಳಿಗೆ ಸನ್ಮಾನಿಸಿ ಅವರಿಂದ ಶುಭಾಶೀರ್ವಾದ ಪಡೆದರು. ಸರ್ವ ಸದ್ಭಕ್ತರಿಗೂ ಮಹಾಪ್ರಸಾದವನ್ನು ಸ್ವೀಕರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಿಲ್ಲೆ ಬೃಹನ್ಮಠದ ಶ್ರೀಗಳು ದೇಶದಲ್ಲಿ ಪ್ರಾರಂಭವಾಗುತ್ತಿರುವ ಯುದ್ಧಗಳ ಬಗ್ಗೆ ವ್ಯಕ್ತಪಡಿಸಿದ ಅವರು, ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮೋದಿಜಿಯವರಿಗೆ ಇನ್ನಷ್ಟು ಆತ್ಮಸ್ಥೈರ್ಯ ತುಂಬಲಿ, ವೀರ ಯೋಧರಲ್ಲಿ ಆ ಜಗನ್ಮಾತೆ ಶಾಂಭವಿ ಕೃಪೆಯಿಂದ ಮತ್ತಷ್ಟು ಶಕ್ತಿ ಧೈರ್ಯವನ್ನು ಆಶೀರ್ವದಿಸಲಿ. ಭಾರತವು ವೈರ ರಾಷ್ಟ್ರಕ್ಕೆ ಈಗಾಗಲೇ ನಿರ್ಬಂಧಿಸಿರುವ ನೀರು, ದೂರದರ್ಶನ, ವಿಮಾನ ಹಾರಾಟ, ಸಿನಿಮಾ ಕಲಾವಿದರು, ವಾಹನ ಸಂಚಾರಗಳ ನಿರ್ಬಂಧದಿಂದ ಸಾಕಷ್ಟು ಕಷ್ಟಕಾಲವನ್ನು ಅನುಭವಿಸುತ್ತಿದೆ. ನಮ್ಮ ವೀರ ಯೋಧರು ಇನ್ನುವರೆಗೂ ಒಂದು ಗುಂಡನ್ನು ಹಾರಿಸದೇ ಇದ್ದರೂ ಸಹಿತ ವೈರಿ ದೇಶವು ಕಕ್ಕಬಕ್ಕಿಯಾಗಿದೆ. ಇನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇರಬಹುದು, ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವರಿರಬಹುದು, ಗೃಹ ಸಚಿವರಿರಬಹುದು, ತುಂಬಾ ಚಾಣಾಕ್ಷರು. ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ತುಂಬಾ ಆಲೋಚಿಸಿ ವೈರಿ ದೇಶದ ಬುಡವನ್ನೇ ಕಿತ್ತಿ ಬಿಸಾಡುವವರೆಗೆ ಬಿಡುವವರಲ್ಲ. ವೈರಿ ದೇಶಕ್ಕೆ ಈಗಾಗಲೇ ಒಂದೊತ್ತಿನ ಕುಡಿಯುವ ನೀರು ಸಹಿತವಿಲ್ಲದೆ ಕೆಲವು ಸಚಿವರೇ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡಿ ವೈರಿ ದೇಶವನ್ನು ತೊರೆದು ಕುಟುಂಬ ಸಹಿತರಾಗಿ ಬೇರೆ ವಿದೇಶಗಳಿಗೆ ಪಲಾಯನ ಮಾಡುತ್ತಿದ್ದಾರೆ. ಆದುದರಿಂದ ನಮ್ಮ ಭಾರತ ದೇಶದ ಜನರು ಸುಭಿಕ್ಷೆಯಾಗಿರಲಿ, ಕಾಲಕಾಲಕ್ಕೆ ಮಳೆ ಬೆಳೆ ಬಂದು ದೇಶದ ರೈತರು ಮತ್ತು ವೀರ ಯೋಧರಿಗೆ ಜಗದ್ಗುರು ಪಂಚಾಚಾರ್ಯ ಜಗನ್ಮಾತೆ ಶಾಂಭವಿ ಕೃಪೆಯಿಂದ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇವೆ ಎಂದು ಧರ್ಮ ಸಂದೇಶ ನೀಡಿದರು. ಸ್ವಾಮಿಗಳಾಗಿರ್ತಕ್ಕಂಥವರು ಹುಟ್ಟಿದಬ್ಬ ಪಟ್ಟಾಧಿಕಾರ ಮಹೋತ್ಸವ ಆಚರಣೆ ಮಾಡಿಕೊಳ್ಳೋದಿಲ್ಲ. ಪರಂತು ಭಕ್ತರ ಆಪೇಕ್ಷೆಗೆ, ವಿದ್ಯಾರ್ಥಿಗಳ ಆಪೇಕ್ಷೆಗೆ, ಅವರ ಪ್ರೀತಿಗೆ ನಾವು ಸಹಕರಿಸದೇ ಇದ್ನಪ್ಪ ಅಂದರೆ ಆ ಸ್ಥಾನಕ್ಕೆ ಚ್ಯುತಿ ಉಂಟು ಮಾಡಿದಂತೆ ಆಗ್ತಾ ಇದೆ ಅನ್ನುವಂತಹ ಉದ್ದೇಶದಿಂದ ಇವತ್ತು ನಮ್ಮ ಎಲ್ಲ ಮಠದ ಹಳೆ ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು, ಆಮೇಲೆ ವೇದಾಧ್ಯಯನ ಶಿಬಿರದ ವಿದ್ಯಾರ್ಥಿಗಳು, ಸಮಸ್ತ ರಾಯಚೂರು ಜಿಲ್ಲೆ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸದ್ಭಕ್ತಾದಿಗಳು ಸೇರಿಕೊಂಡು ಇವತ್ತು ನಮ್ಮ 30ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ, 56ನೇ ವರ್ಷದ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರ ಪ್ರೀತಿ, ಉತ್ಸಾಹ, ಹುಮ್ಮಸ್ಸು ಇವೆಲ್ಲವೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ, ಈ ಮಠದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಸಹಕಾರ ನೀಡುತ್ತೆ ಅನ್ನುವಂಥ ಆಪೇಕ್ಷೆಯಿಂದ ಜಿಲ್ಲಾ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂತಹ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರು, ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ಎಸ್ ಬೋಸರಾಜರವರು
ನಮ್ಮ ಸುಲ್ತಾನ್ಪುರ, ದೇವದುರ್ಗ, ಕವಿತಾಳ ಕಲ್ಮಠದ ಶ್ರೀಗಳು ಆಗಮಿಸಿ ಈ ಪಟ್ಟಾಧಿಕಾರ ಮಹೋತ್ಸವವನ್ನು ವಿಜೃಂಭಣೆ ಮಾಡಿದ್ದಾರೆ. ಈ ಎಲ್ಲ ಸಂಭ್ರಮದ ಜೊತೆಗೆ ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಏನೋ ಒಂಥರ ಇವತ್ತು ಭಾರತ ದೇಶ ದುಗುಡ ದುಮ್ಮಾನದಲ್ಲಿದೆ. ಆದಾಗ್ಯೂ ಕೂಡ ದಕ್ಷ ಆಡಳಿತಗಾರನಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನರೇಂದ್ರ ದಾಮೋದರ ದಾಸ್ ಮೋದಿಯವರು ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವ ಹಾಗೆ ಕೆಲವು ಮೊನ್ನೆ ನಮ್ಮ 26 ಜನ ಅಮಾಯಕರನ್ನು ಬಲಿ ತೆಗೆದುಕೊಂಡಿರ್ತಕ್ಕಂತಹ ಪಾಕಿಸ್ತಾನದ ಉಗ್ರರು, ಅದಕ್ಕಾಗಿ ನಮ್ಮ ದೇಶ ಭಾಳ ಸೂಕ್ಷ್ಮವಾಗಿ ಪರಿಗಣಿಸಿಕೊಂಡು ಇವರು ನಮ್ಮ ಭಾರತೀಯರ ಸಂಹಾರ ಮಾಡಿದ್ದಾರೆ 26 ಜನನ. ಆದರೆ ಈ ಒಂದು ವಾರದಲ್ಲಿ ಅವರ ಸತ್ತ ನಂತರ ದಕ್ಷವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ನದಿ ನೀರು ಅನೇಕ ಒಪ್ಪಂದಗಳಿಗೆ ಕಡಿವಾಣ ಹಾಕಿ ಅವರು ಒಂದು ದಿವಸ ಸತ್ತರು ನಮ್ಮ ದೇಶದ ನಾಗರಿಕರು. ಆದರೆ ಅವರು ದಿವಸ ಸಾಯುವಂತೆ ಮಾಡುವಂಥ ಒಂದು ಮುನ್ನೋಟದ ಯೋಜನೆ ಏನಿದೆ ಅಲ್ಲ, ಅದು ದೇಶದಲ್ಲಿರ್ತಕ್ಕಂತಹ ಪ್ರಧಾನಮಂತ್ರಿ ಅವರೊಬ್ಬರೇ ಈ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಮುಂದೆ ಬಾಲ ಎತ್ತಲಾರದಂತೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಮತ್ತೆ 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 ಪುನರಾವರ್ತನೆ ಆಗದಂತೆ ಆ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಏನು ಉಗ್ರವಾದಿಗಳಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಕುಂತುಕೊಂಡು ಊಟ ಮಾಡುವ ಹಾಗೆ ನಾವು ಮಾಡುವಂತಹ ಒಂದು ದಕ್ಷ ಯೋಜನೆಯನ್ನು ನಮ್ಮ ಮೋದಿಯವರು ತೆಗೆದುಕೊಳ್ತಾರೆ ಅನ್ನುವಂಥ ಅಪೇಕ್ಷೆ ಇದೆ. ಏನೇ ಮಾಡಿದರೂ ಕೂಡ ದೇಶ, ರಾಷ್ಟ್ರ, ವಿಶ್ವ ಮೆಚ್ಚುವ ಹಾಗೆ ಅವರು ನಿರ್ಣಯವನ್ನು ಕೈಕೊಂಡು ಅನೇಕ ದಿವಸ ಮಲಿಕೊಂಡರು, ಬೆಳೆದರು, ನಡೆದಾಡಿದರೂ ಕೂಡ ಭಯೋತ್ಪಾದಕರ ದಾಳಿ ಇದೆ ಅಂತ ತಿಳ್ಕೊಂಡು ದುಗುಡ ದುಮ್ಮಾನ ಇರಲಾರ್ದಂಗೆ ಭಾರತೀಯ ನಾಗರಿಕರು ಅನಾರಾಮಾಗಿ ಇದ್ದನಪ್ಪ ಅಂದರೆ ಅದೇ ಒಂದು ದೊಡ್ಡ ಪುಣ್ಯ ಅನ್ನುವಂಥ ಮಾತನ್ನು ಹೇಳಿ, ದೇಶದಲ್ಲಿ ಸುಂದರವಾಗಿ ಮಳೆ ಆಗಲಿ, ರೈತರಿಗೆ ಬೆಳೆ ಆಗಲಿ, ಆ ಬೆಳೆಗೆ ತಕ್ಕ ಮೌಲ್ಯ ಬರಲಿ, ಅವರಿಗೆ ಮನೆಯಲ್ಲಿ ನಿಂತುಕೊಂಡಿರ್ತಕ್ಕಂಥ ಶೋಭನಾದಿ ಕಾರ್ಯಗಳು ನಿರ್ವಿಘ್ನತೆಯಿಂದ ಸಾಗಲಿ ಅಂತ ತಿಳ್ಕೊಂಡು ಈ 56ನೇ ವರ್ಷದ ಹುಟ್ಟುಹಬ್ಬ, 30ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಸರ್ವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಶುಭಂ ಭೂಯಾತ್. ಈ ಸಂದರ್ಭದಲ್ಲಿ ಹಿರಿಯ ಜ್ಯೋತಿಷ್ಯರಾದ ವೇದಮೂರ್ತಿ ಪಂಪಪತಿ ಶಾಸ್ತ್ರಿಗಳು ನಾಡಂಗ ಮಠ, ಶ್ರೀಮಠದ ಕಾರ್ಯದರ್ಶಿಗಳಾದ ವೇದಮೂರ್ತಿ ರೇಣುಕಾರಾಧ್ಯ ಸ್ವಾಮಿ, ಸುಪುತ್ರನಾದ ವೇದಮೂರ್ತಿ ವೀರಸೋಮೇಶ್ವರ ಸ್ವಾಮಿ, ವೇದಮೂರ್ತಿ ಗುರುಪಾದಯ್ಯ ಸ್ವಾಮಿ, ಬಸವರಾಧ್ಯ ಸ್ವಾಮಿ, ಶರಣಯ್ಯ ಸ್ವಾಮಿ, ಜಿಲ್ಲಾ ವೀರಶೈವ ಜಂಗಮ ಅರ್ಚಕ ಪುರೋಹಿತರ ಸಂಘದ ಸರ್ವ ಪದಾಧಿಕಾರಿಗಳು, ಶ್ರೀಮಠದ ಸರ್ವ ಶಿಷ್ಯ ವೃಂದದವರು, ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸರ್ವ ಸದ್ಭಕ್ತರು, ಗುರು ಹಿರಿಯರು, ಯುವಕರು, ಮಹಿಳೆಯರು, ಯುವತಿಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು.